ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏನಿದೆ ಬನ್ನಿ ನೋಡೋಣ. ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಎಡವಟ್ಟು, ವೇದಿಕೆ ನಿರ್ಮಾಣ ಮಾಡುವವರಿಗೆ ಇಲ್ಲ ಸುರಕ್ಷತೆ. 50 ಅಡಿ ಎತ್ತರದಲ್ಲಿ ಸುರಕ್ಷತೆ ಇಲ್ಲದೆ ಕಾರ್ಮಿಕರಿಂದ ಕೆಲಸ. ಕಂಡು ಕಾಣದಂತೆ ಕುಳಿತಿದೆ ಬೆಳಗಾವಿಯ ಜಿಲ್ಲಾಡಳಿತ. ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಸಿದ್ಧಗೊಳ್ಳುತ್ತಾ ಇದೆ ವೇದಿಕೆ. ಡಿಸೆಂಬರ್ 26 ಮತ್ತು 27ರಂದು ನಡೆಯಲಿರುವ ಕಾಂಗ್ರೆಸ್ ಶತಮಾನೋತ್ಸವ. ಸ್ವಲ್ಪ ಯಾಮಾರಿದ್ರೂ ಕೂಡ ಕಾರ್ಮಿಕರ ಜೀವಕ್ಕೆ ಬರುತ್ತೆ ಆಪತ್ತು. ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಮಹಾ ಎಡವಟ್ಟು, ವೇದಿಕೆ ನಿರ್ಮಾಣ ಮಾಡುವವರಿಗೆ ಇಲ್ಲ ಸುರಕ್ಷತೆ. 50 ಅಡಿ ಎತ್ತರದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲದೆ ಒಂದು ಕೆಲಸ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಕಂಡು ಕಾಣದಂತೆ ಬೆಳಗಾವಿ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತ ಕಾಣ್ತಾ ಇದೆ. ಸಿಪಿಎಡ್ ಮೈದಾನದಲ್ಲಿ ಈ ಒಂದು ವೇದಿಕೆ ನಿರ್ಮಾಣವಾಗ್ತಾ ಇದೆ. ಬೃಹತ್ ಆದಂತಹ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಡಿಸೆಂಬರ್ 26 ಮತ್ತು 27ರಂದು ಕಾಂಗ್ರೆಸ್ ಶತಮಾನೋತ್ಸವ ನಡೆಯಲಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಕಾರ್ಮಿಕರ ಜೀವಕ್ಕೆ ಆಪತ್ತು ಬರುತ್ತೆ. ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ವಿಡಿಯೋದಲ್ಲಿ ಕಾಣಿಸ್ತಾ ಇರುವಂತಹ ಕ್ಲಿಪ್ಪಿಂಗ್ಸ್ ಗಳನ್ನ. ಬೃಹತ್ ಆದಂತಹ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ 50 ಅಡಿ ಎತ್ತರದ ಮೇಲೆ ನಿಂತು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸೇಫ್ಟಿ ಇಲ್ಲದೆ, ತಲೆಗೆ ಹೆಲ್ಮೆಟ್ ಹಾಕದೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಜಿಲ್ಲಾಡಳಿತದ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಈ ಒಂದು ಮಹಾ ಎಡವಟ್ಟು ಕಂಡು ಬಂದಿದ್ದು, ವೇದಿಕೆ ನಿರ್ಮಾಣದಲ್ಲಿ ಈ ಒಂದು ಎಡವಟ್ಟು ಕಂಡು ಬಂದಿದೆ. 50 ಅಡಿ ಎತ್ತರದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಮಿಕರ ಸುರಕ್ಷತೆಗೆ ಬೆಳಗಾವಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿಲ್ವಾ ಅಂತ ಈಗ ಒಂದು ಪ್ರಶ್ನೆ ಉದ್ಭವವಾಗ್ತಾ ಇದೆ. ಸಿಪಿಎಡ್ ಮೈದಾನದಲ್ಲಿ ಒಂದು ಕಾಂಗ್ರೆಸ್ ಶತಮಾನೋತ್ಸವದ ವೇದಿಕೆ ನಿರ್ಮಾಣ ಆಗ್ತಾ ಇದೆ. ಇದೇ ಡಿಸೆಂಬರ್ 26 ಮತ್ತು 27ರಂದು ಕಾಂಗ್ರೆಸ್ ಶತಮಾನೋತ್ಸವ ನಡೆಯಲಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಕಾರ್ಮಿಕರ ಜೀವಕ್ಕೆ ಆಪತ್ತು ಬರೋದಂತೂ ಗ್ಯಾರಂಟಿ. ಜಿಲ್ಲಾಡಳಿತದ ವಿರುದ್ಧ ಸಾರ್ವಜನಿಕರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲದೆ ಕೆಲಸ ಮಾಡಿಸ್ತಾ ಇರುವಂತಹ ಅಧಿಕಾರಿಗಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇವರ ಕುಟುಂಬಕ್ಕೆ ಯಾರು ಹೊಣೆ, ಇವ್ರ ಕುಟುಂಬವನ್ನ ಯಾರು ನೋಡ್ಕೊಳ್ತಾರೆ ಅನ್ನುವ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇದೆ.
ಕಾಂಗ್ರೆಸ್ ಶತಮಾನದ ವೇದಿಕೆಯಲ್ಲಿ ಮಹಾ ಎಡವಟ್ಟು ಕಂಡು ಬಂದಿದೆ. ನಿರ್ಮಾಣ ಮಾಡುವವರಿಗೆ ಒಂದು ಸುರಕ್ಷತೆ ಇಲ್ಲ. 50 ಅಡಿ ಎತ್ತರದಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಕಾರ್ಮಿಕರಿಗೆ ಯಾವುದೇ ಒಂದು ಸುರಕ್ಷತೆ ಇಲ್ಲ. ಈ ಎಲ್ಲಾ ಒಂದು ಕೆಲಸವನ್ನ ಕಂಡ್ರು ಕೂಡ ಬೆಳಗಾವಿ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಈ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ನಾಗನಗೌಡ. ಲೈನ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಾಗನಗೌಡ ಅವರೇ, ಈ ಒಂದು ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲದೆ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಈ ಒಂದು ಪ್ರತಿಕ್ರಿಯೆ ಹೇಗಿದೆ ಅಂತ? ಏನು ಗಂಗಾ, ಏನು ಇದು ಮಹಾನ್ ಒಂದು ಕಾರ್ಯಕ್ರಮನೇ ಅಂತ ಹೇಳ್ಬೋದು. ಯಾಕಂತಂದ್ರೆ ಗಾಂಧೀಜಿ ಕಾಂಗ್ರೆಸ್ ಅಧಿವೇಶನ ಸಮಾವೇಶವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಬೃಹತ್ವಾದಂತ ಪೆಂಡಾಲ್ ಅನ್ನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಒಂದು ಏನಂತಂದ್ರೆ ಗಮನಿಸಬೇಕಾದಂತ ಅಂಶ ಏನಂತಂದ್ರೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಕಾರ್ಯಕ್ರಮವನ್ನ, ಸರ್ಕಾರದ ನಿರೂಪಣೆಯಲ್ಲಿ ಇರುವಂತ ಕಾರ್ಯಕ್ರಮವನ್ನ ಅಲ್ಲಿ ಇರುವಂತ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಯಾಕೆ ಪರಿಶೀಲನೆ ಮಾಡ್ಲಿಲ್ವಾ, ಕಾರ್ಮಿಕರ ಬಗ್ಗೆ ಏನು ಕಾಳಜಿ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಈಗ ಸಾರ್ವಜನಿಕರು ಮಾಡ್ತಾ ಇರುವಂತದ್ದು. ಗಂಗಾ, ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ರ ಅಥವಾ ಜಿಲ್ಲಾಡಳಿತಕ್ಕೆ ಈ ಒಂದು ಸುದ್ದಿಯನ್ನ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ರ ಅಂತ? ಹೌದು ಗಂಗಾ, ಏನು ನಾನು ಕಾರ್ಮಿಕ ಡಿಸಿ ಅವರಿಗೆ ಗಮನಕ್ಕೆ ತಗೊಂಡ್ ಬರ್ಲಿಲ್ಲ. ಆದ್ರೆ ಕಾರ್ಮಿಕ ಇಲಾಖೆ ಇರುವಂತ ಡಿಸಿ ಅವರಿಗೆ ನಾನು ಗಮನಕ್ಕೆ ತಗೊಂಡ್ ಬಂದಿದ್ದೀನಿ. ಅಲ್ಲಿರುವಂತ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳಿಗೆ ನಾನು ಗಮನಕ್ಕೆ ತಗೊಂಡ್ ಬಂದಾಗ ಅವರು ಇಲ್ಲ, ನಾವು ಅದನ್ನ ಒಬ್ಬರ ಮೇಲೆ ಒಬ್ರು ಇನ್ನೂ ಹಾಕುವಂತ ಕೆಲಸ ಅಲ್ಲಿ ಅಧಿಕಾರಿಗಳು ಮಾಡಿದ್ರು. ಅವರು ಸುಮಾರು ಒಂದ್ 2-3 ಜನದ್ದು ನಂಬರ್ ಸಹ ನಮಗ್ ಕೊಟ್ಟಿದ್ದಾರೆ. ಸೊ ಯಾರು ಸಹ ಅವರು ಅಲ್ಲಿ ಬಂದು ಪರಿಶೀಲನೆ ಮಾಡುವಂತ ಕೆಲಸ ಇದುವರೆಗೂ ಮಾಡಿಲ್ಲ ಗಂಗಾ. ಅಧಿಕಾರಿಗಳಾಯ್ತು, ಈಗ ಒಂದು ಅಧಿಕಾರಿಗಳಾಯ್ತು, ಈ ಕಡೆ ಕಾಂಗ್ರೆಸ್ನ ಶತಮಾನೋತ್ಸವ ಇದು. ಕಾಂಗ್ರೆಸ್ನ ನಾಯಕರು ಯಾರು ಇಲ್ಲಿಗೆ ಬಂದಿಲ್ವಾ ಅಂತ ಸ್ಥಳ ಪರಿಶೀಲನೆ ಮಾಡೋದಕ್ಕೆ? ಇಲ್ಲ, ಈಗ ಅಲ್ಲಿ ಒಬ್ರು ವಿಜಯ್ ಕುಮಾರ್ ಅನ್ನುವಂತ ವ್ಯಕ್ತಿ ಒಬ್ರು ಇದ್ರು. ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ, ನಾವು ಪಕ್ಷದವರು ಅಂತ ಹೇಳಿದಾಗ, ಪಕ್ಷದವ್ರ ಎದುರು ನಿಮ್ಗೂ ಕೂಡ ಜವಾಬ್ದಾರಿ ಇದೆ. ಸೊ ನೀವ್ ಯಾಕೆ ಅದನ್ನ ನೋಡಿ ನೀವು ಕ್ರಮ ತಗೊಳ್ಬೇಕಾಗಿತ್ತು, ಅಥವಾ ಯಾರ ಸಂಬಂಧಪಟ್ಟ ಆಯೋಜಕರು ಯಾರಿದ್ದಾರೆ ಅವರಿಗೆ ನೀವು ತಿಳಿಸುವಂತ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಅಂತ ಅವ್ರ ಪ್ರಶ್ನೆಯನ್ನ ಕೇಳಿದಾಗ, ಇಲ್ಲ ನಾವು ಮಾಡ್ತೀವಿ, ಅದನ್ನ ಮಾಡ್ತೀವಿ, ಹೇಳ್ತೀವಿ ಅನ್ನೋ ಒಂದು ಉಡಾಪೆ ಉತ್ತರವನ್ನ ಆ ವಿಜಯ್ ಕುಮಾರ್ ಅಂತ ವ್ಯಕ್ತಿಗಳು ನಮ್ಗೆ ನೀಡಿದ್ದಾರೆ ಅಲ್ಲಿ ಗಂಗಾ. ಜಿಲ್ಲಾಡಳಿತ ಒಂದು ಕ್ರಮ ಅಂತಂದ್ರೆ, ಈ ಒಂದು ವೇದಿಕೆ ತುಂಬಾ ದೊಡ್ಡದಾಗಿ ನಿರ್ಮಾಣವಾಗ್ತಾ ಇರುವಂತದ್ದು. ಡಿಸಿ ಆಗ್ಲಿ ಅಥವಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗ್ಲಿ ಯಾರು ಬಂದಿರ್ಲಿಲ್ವಾ ಅಂತ ಈ ಸ್ಥಳಕ್ಕೆ? ಇಲ್ಲ, ಬಂದಿದ್ರಬಹುದು. ಅಥವಾ ಏನಾಗಿದೆ ಅಂದ್ರೆ ಈಗ ಕೆಲಸ ನಮ್ಗೆ ಆಗದ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಜಿಲ್ಲಾಡಳಿತ ಇರ್ಬೋದು ಅನ್ಸುತ್ತೆ. ಯಾಕಂತಂದ್ರೆ ಅಷ್ಟೊಂದು 100 ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಹೊರ ರಾಜ್ಯದವರು ಇದ್ದಾರೆ ಕಾರ್ಮಿಕರು. ಸೊ ಹಂಗಿದ್ದಾಗ ಅವ್ರಿಗೂ ಜೀವ ಇದೆ ಅಲ್ವಾ, ಆ ಜೀವಕ್ಕೆ ಯಾಕೆ ಬೆಲೆ ಕೊಡ್ಲಿಲ್ಲ ಅಂತ ಜಿಲ್ಲಾಡಳಿತ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ ಶತಮಾನೋತ್ಸವ ಸಿದ್ಧತೆಯಲ್ಲಿ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇರುವಂತಹದ್ದು. ಸಾಕಷ್ಟು ಕೋಟಿ ಗಟ್ಲೆ ಹಣವನ್ನ ವೆಚ್ಚ ಮಾಡ್ತಾರೆ. ಆದ್ರೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತ ಒಂದು ಸೆಕ್ಯೂರಿಟಿಯನ್ನ ಕೊಟ್ಟಿಲ್ಲ ಅನ್ನೋದು ನಿಜಕ್ಕೂ ದುರಂತ. ಯಾಕಂತಂದ್ರೆ 50 ಅಡಿ ಎತ್ತರದಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ತರದ ಒಂದು ಸೇಫ್ಟಿ ಕಿಟ್ಗಳನ್ನ ನೀಡಿಲ್ಲ ಅನ್ನೋದು ನಿಜಕ್ಕೂ ದುರಂತ.
ಈ ಒಂದು ವೇದಿಕೆ ಏನಿದೆ ಅಲ್ವಾ, ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಈ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇರುವುದು. ಕಾಂಗ್ರೆಸ್ ಶತಮಾನ ಸಿದ್ಧತೆ ನಡೀತಾ ಇದೆ. ಈ ಒಂದು ವೇದಿಕೆಯಲ್ಲಿ ಮಹಾ ಎಡವಟ್ಟು ಕಂಡು ಬರ್ತಾ ಇದೆ. ನಿರ್ಮಾಣ ಮಾಡುವವರಿಗೆ ಸುರಕ್ಷತೆಯೇ ಇಲ್ಲ. ನೀವು ಗಮನಿಸಬಹುದು, 50 ಅಡಿ ಎತ್ತರದಿಂದ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಆದಂತಹ ಒಂದು ತಲೆಗೆ ಹೆಲ್ಮೆಟ್ ಅನ್ನ ಧರಿಸಿಲ್ಲ, ಸೇಫ್ಟಿ ಕಿಟ್ ಅನ್ನ ಅವರು ಹಾಕಿಲ್ಲ ಅನ್ನೋದು. 50 ಅಡಿ ಎತ್ತರದಿಂದ ಇವರು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಕಂಡು ಕಾಣದಂತೆ ಒಂದು ಬೆಳಗಾವಿಯ ಜಿಲ್ಲಾಡಳಿತದ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಒಂದು ಕಾರ್ಯಕ್ರಮ ಬೆಳಗಾವಿಯ ಸಿಪಿ ಎಡ್ ಮೈದಾನದಲ್ಲಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಡಿಸೆಂಬರ್ 26 ಮತ್ತು 27ರಂದು ಕಾಂಗ್ರೆಸ್ ಶತಮಾನೋತ್ಸವ ನಡೆಯುತ್ತಾ ಇದೆ. ಸ್ವಲ್ಪ ಯಾಮಾರ್ಗರು ಕೂಡ ಕಾರ್ಮಿಕರು ಕೈ ಜಾರಿ ಅಥವಾ ಕಾಲ್ ಜಾರಿಯೋ ಏನೋ ಒಂದು ಎಡವಟ್ಟಾಗಿ ಬಿದ್ರು ಅಂತಂದ್ರೆ ಅವರ ಕುಟುಂಬಕ್ಕೆ ಯಾರು ಹೊಣೆ ಅನ್ನೋದು ಈಗ ಪ್ರಶ್ನೆ. ಯಾಕಂತಂದ್ರೆ ನೀವು ನೋಡ್ತಾ ಇರ್ಬೋದು, ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ಬಿಟ್ಟು ಅವರು ಕೆಲಸ ಮಾಡ್ತಾ ಇರ್ತಾರೆ. ಇಂಥ ಒಂದು ದೊಡ್ಡ ವೇದಿಕೆಗಳಲ್ಲಿ ಹಾಗೆ ಇಷ್ಟು ಎತ್ತರದಿಂದ ಕೆಲಸ ಮಾಡ್ತಾ ಇರುವವರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಸೌಕರ್ಯ ಇಲ್ಲ ಅನ್ನೋದು ನಿಜಕ್ಕೂ ದುರಂತ. ಅದರಲ್ಲೂ ಇದು ಈಗ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಶತಮಾನೋತ್ಸವ ನಡೀತಾ ಇರುವಂತದ್ದು. ಕಾಂಗ್ರೆಸ್ ನಾಯಕರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ವಾ ಅನ್ನೋದು ಇವಾಗ ಒಂದು ಪ್ರಶ್ನೆ. ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಎಡವಟ್ಟು ಕಂಡು ಬಂದಿರುವಂತದ್ದು ನೀವೀಗಾಗಲೇ ಗಮನಿಸ್ತಾ ಇರ್ಬೋದು. 50 ಅಡಿ ಎತ್ತರದಿಂದ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸವನ್ನ ಕಂಡು ಕಾಣದಂತೆ ಜನರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಎಡವಟ್ಟು, ವೇದಿಕೆ ನಿರ್ಮಾಣ ಮಾಡುವವರಿಗೆ ಇಲ್ಲ ಸುರಕ್ಷತೆ. 50 ಅಡಿ ಎತ್ತರದಲ್ಲಿ ಸುರಕ್ಷತೆ ಇಲ್ಲದೆ ಕಾರ್ಮಿಕರಿಂದ ಕೆಲಸ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಷಯ ಬಂದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈಡೆನ್ಸ್ ನ್ಯೂಸ್ ವಾಹಿನಿ ಜೊತೆ ಅಧಿಕಾರಿಯ ಉಡಾಫೆ ಉತ್ತರ. ಕಾಂಗ್ರೆಸ್ ಶತಮಾನದ ಸಿದ್ಧತೆಯಲ್ಲಿ ಮಹಾ ಎಡವಟ್ಟು, ವೇದಿಕೆ ನಿರ್ಮಾಣ ಮಾಡುವವರಿಗೆ ಇಲ್ಲ ಸುರಕ್ಷತೆ. 50 ಅಡಿ ಎತ್ತರದಲ್ಲಿ ಸುರಕ್ಷತೆ ಇಲ್ಲದೆ ಕಾರ್ಮಿಕರಿಂದ ಕೆಲಸ ಮಾಡಿಸಲಾಗ್ತಾ ಇದೆ. ಅಧಿಕಾರಿಗಳಿಗೆ ಈ ಒಂದು ವಿಷಯ ಬಂದ್ರೂ ಕೂಡ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳಿದ್ದಾರೆ.
ಕಾಂಗ್ರೆಸ್ ಶತಮಾನದ ಒಂದು ಸಿದ್ಧತೆಯಲ್ಲಿ ಇವಾಗ ಎಡವಟ್ಟು ಕಂಡು ಬಂದಿರುವಂತದ್ದು. ಈ ಒಂದು ವೇದಿಕೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಎಷ್ಟು ಅಡಿ ಎತ್ತರದಲ್ಲಿ ಅಂತಂದ್ರೆ 50 ಅಡಿ ಎತ್ತರದಲ್ಲಿ ಅವರು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸೇಫ್ಟಿ ಕಿಟ್ ಅನ್ನ ಧರಿಸಿಲ್ಲ. ಯಾಕೆ ಒಂದು ಕಾರ್ಮಿಕರಿಗೆ ಸುರಕ್ಷತೆಯನ್ನ ನೀಡಿಲ್ಲ ಅಂತ ಈಡೆನ್ಸ್ ನ್ಯೂಸ್ ಒಂದು ಅಧಿಕಾರಿಗಳಿಗೆ ಕರೆಯನ್ನ ಮಾಡ್ತಾರೆ. ಆಗ ಅಧಿಕಾರಿ ಹೇಳೋದು ಒಂದೇ, ನಾವು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಲ್ಲ ಅಂತ. ಇಂತ ಉಡಾಫೆ ಉತ್ತರವನ್ನ ನೀಡುವಂತ ಅಧಿಕಾರಿಗಳಿಗೆ ನಾವ್ ಇನ್ನೇನ್ ಹೇಳ್ಬೇಕು ಅಂತ ಹೇಳಿ. ಯಾಕಂತಂದ್ರೆ ಕಾರ್ಮಿಕರಿಗೆ ಒಂದು ಸುರಕ್ಷತೆ ನೀಡಲ್ಲ ಅಂತಂದ್ರೆ ಇವರು ಅಧಿಕಾರಿಗಳು ಯಾಕಿದ್ದಾರೆ ಅಂತ, ಯಾಕೆ ಅಧಿಕಾರಿಗಳಾಗ್ಬೇಕು ಅಂತ. ಕಾಂಗ್ರೆಸ್ನ ಅಧಿಕಾರಿಗಳು ಎಲ್ಲೋಗಿದ್ದೀರಾ? ಜಿಲ್ಲಾಡಳಿತದ ಅಧಿಕಾರಿಗಳು ಎಲ್ಲಿದ್ದೀರಾ? ಪೊಲೀಸರು ಎಲ್ಲಿದ್ದೀರಾ? ಈ ಇಂತ ಒಂದು ಘಟನೆ ನಡೆಯುವಾಗ ಹೆಚ್ಚು ಕಡಿಮೆ ಆಗಿ ಏನಾದ್ರೂ ಆಯ್ತು ಅಂತಂದ್ರೆ ಆಗ ಬರೋದು, ನಮಗ್ ಗೊತ್ತಿರ್ಲಿಲ್ಲ ಇಲ್ಲೊಂದು ಈ ರೀತಿ ಕೆಲಸ ಆಗ್ತಾ ಇದೆ ಅಂತ. ನಾವ್ ಹೇಳಿದ್ವಿ ಕೆಲಸ ಮಾಡ್ಸೋದಕ್ಕೆ, ಆದ್ರೆ ಯಾವುದೇ ಸುರಕ್ಷತೆ ಕೈಗೊಂಡಿಲ್ಲ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ನಾವ್ ಹೇಳಿದ್ವಿ ಸುರಕ್ಷತೆಯನ್ನ ತೆಗೆದುಕೊಂಡು ಕೆಲಸ ಮಾಡಿ ಅಂತ. ಈ ರೀತಿಯ ಉಡಾಫೆಗಳು ಉತ್ತರವನ್ನ ಆಪತ್ತಾದ್ಮೇಲೆ ಹೇಳ್ತೀರಾ. ಅಪಘಾತ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳಿ. ಕಾರ್ಮಿಕರಿಗೆ ಸುರಕ್ಷತೆಯಾದಂತಹ ಕಿಟ್ಗಳನ್ನ ಕೊಡಿ. ಕಾರ್ಮಿಕರ ಜೀವಕ್ಕೆ ಒಂದು ಬೆಲೆಯನ್ನ ಕೊಡ್ಬೇಕಲ್ವಾ? ಯಾರೇ ಆಗ್ಲಿ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಒಂದು ಸಂಭ್ರಮವನ್ನ ಅಥವಾ ಒಂದು ಪ್ರೋಗ್ರಾಮ್ ಅನ್ನ ಮಾಡುವಂತ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಒಂದು ಕಾರ್ಮಿಕರಿಗೆ ಯಾಕೆ ಸುರಕ್ಷತೆಯನ್ನ ನೀಡಲ್ಲ ಅಂತ. ನಿಮ್ಮ ಕೆಲಸಕ್ಕೆ ಅಲ್ವಾ ಅವರು ಕೆಲಸ ಮಾಡ್ತಾ ಇರೋದು, ನಿಮ್ಮ ಸಂಭ್ರಮಕ್ಕೆ ಅಲ್ವಾ ಅವರು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಳ್ತಾ ಇರೋದು. ಇಂಥ ಕಾರ್ಮಿಕರಿಗೆ ಯಾಕೆ ಸುರಕ್ಷತೆ ನೀಡ್ತಾ ಇಲ್ಲ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಎರಡು ದಿನಗಳ ಕಾಲ ಗಾಂಧಿ ಕಾಂಗ್ರೆಸ್ ಮಹಾ ಸಮಾವೇಶವನ್ನು ಏನು ಆಯೋಜನೆ ಮಾಡಿದ್ದಾರೆ, ಅಲ್ಲಿ ಸಿಪಿಐ ಗ್ರೌಂಡ್ ಅಲ್ಲಿ ಒಂದು ದೊಡ್ಡ ಫೆಂಡಾಲ್ವನ್ನ ಹಾಕಿದ್ದಾರೆ. ಆ ಹಾಕುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾರ್ಮಿಕ ಇಲಾಖೆಗಳನ್ನು ಮುನ್ನೆಚ್ಚರಿಕೆ ಕ್ರಮವನ್ನ ಕಾರ್ಮಿಕರಿಗಾಗಿ ಯೋಜನೆ ಮಾಡ್ಕೊಳ್ಬೇಕಾಗಿತ್ತು. ಆ ಯಾವುದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ತಾವು ನೋಡಿರ್ಬೋದು, ಇಲ್ಲಿ ಏನು ಕಾರ್ಮಿಕರು ಒಬ್ರು ಮೇಲೆ ಹತ್ತಿದ್ದಾರೆ, ಇನ್ನೊಬ್ರು ಈ ಕಡೆ ಇದ್ದಾರೆ. ಒಂದು 3-4 ಜನ ಕಾರ್ಮಿಕರು ಮೇಲೆ ಹತ್ತಿದ್ರು ಕೂಡ ಅವ್ರಿಗೆ ಯಾವುದೂ ಸಹ ಸೇಫ್ಟಿಯನ್ನ ಒದಗಿಸಿಲ್ಲ. ಕಾರ್ಮಿಕ ಇಲಾಖೆಯವರು ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಸರ್ಕಾರದಿಂದ ಆಯೋಜನೆ ಆದ್ರೂ ಕೂಡ ಇಲ್ಲಿ ಯಾವುದೇ ಒಂದು ನಿಯೋಜನೆ ಆಗಿರ್ಬೋದು ಅಥವಾ ಕಾರ್ಮಿಕ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾದಂತ ಅಧಿಕಾರಿಗಳು ಯಾಕೋ ಎಡವಿದ್ರ ಅಂತೇಳಿ ಈಗ ನಾವು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ನೋಡಿ, ಒಬ್ಬರಿಗೂ ಸಹ ಏನು ಯಾವ್ದು ಸೇಫ್ಟಿ ಇಲ್ಲ, ಗ್ಲೌಸ್ ಇಲ್ಲ, ಶೂಸ್ ಆಗಿರ್ಬೋದು ಅಥವಾ ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು ಯಾವ್ದು ಕೂಡ ಕಂಡು ಬರ್ತಾ ಇಲ್ಲ. ಇದ್ರ ಬಗ್ಗೆ ಬೆಳಗಾವಿ ಕಾರ್ಮಿಕ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನೋದೊಂದು ಪ್ರಶ್ನೆ ಆಗಿದೆ. ಯಾಕಂತಂದ್ರೆ ಅಲ್ಲಿಂದ ಆತ ಏನಾದ್ರೂ ಸ್ಲಿಪ್ ಆಗಿ ಕೆಳಗಡೆ ಬಿದ್ರೆ ಅವನ ಜೀವಕ್ಕೂ ಸಹ ಹಾನಿಯಾಗುವಂತ ಓನರ್ ಇದ್ದಾರೆ ನಮ್ಮ ಹತ್ರ, ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಅಂತೇಳಿ. ಸರ್, ಈಗ ಇಲ್ಲಿ ಇಷ್ಟೊಂದು ಭವ್ಯವಾದಂತ ಪೆಂಡಲ್ ಅನ್ನ ಹಾಕ್ತಾ ಇದೀರಿ, ಇಲ್ಲಿ ಕಾರ್ಮಿಕರಿಗಾಗಿ ಯಾವುದೋ ಒಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಿಲ್ಲ, ಏನ್ ಹೇಳ್ತೀರಾ ಸರ್? ಈಗ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿಲ್ಲ, ಏನಿದೆ ಸರ್ ಅಲ್ಲಿ ಸೇಫ್ಟಿ ಎಲ್ಲಿ ವಹಿಸ್ಬೇಕಂತೇಳಿ ನಮ್ಮನ್ನೇ ಕೇಳ್ತಾರೆ, ಪ್ರಶ್ನೆ ಮಾಡ್ತಾ ಇರುವಂತ ಪೆಂಡಲ್ ಓನರ್. ಈಗ ಅಲ್ಲಿ ಏನಿದೆ ಸರ್? ಯಾರು ಪೆಂಡಲ್ ಓನರ್ ಅಂತ ಹೇಳಿ? ಯಾರು? ಅಲ್ಲ, ತಾವು ಏನ್ ಪೆಂಡಲ್ ಓನರ್ ಅಲ್ಲ, ನಾವು ಏನಿದೆ ಪಾರ್ಟಿ ಅವರು. ಯಾರು ಹೇಳಿದ್ ಪೆಂಡಲ್ ಓನರ್? ಪಾರ್ಟಿ ಅವರ? ಸರ್, ತಮ್ದು ಜವಾಬ್ದಾರಿ ಆಗಿರುತ್ತಲ್ಲ ಸರ್, ಮೇಲ್ಗಡೆಯಿಂದ ಬಿದ್ರೆ ಅವ್ರಿಗೆ ಏನ್ ಸೇಫ್ಟಿ ಆಗಿರುತ್ತೆ ಸರ್? ಏನ್ ಸೇಫ್ಟಿ ಕೊಟ್ಟಿದ್ದೀರಾ ಸರ್ ಕಾರ್ಮಿಕರಿಗೆ? ಹೇಳ್ತೀವಿ ಬಿಡಿ, ನಾವು ಹತ್ರ ಮಾತಾಡ್ಬಿಟ್ಟು ಮುಂಜಾಗ್ರತೆ ಕ್ರಮ ವಹಿಸ್ಬೇಕಾಗಿತ್ತಲ್ಲ ಸರ್, ಯಾಕೆ ವಹಿಸಿಲ್ಲ ಅಂತ ಹೇಳಿ ನಮ್ಮ ಪ್ರಶ್ನೆ. ಈಗ ಅಲ್ಲಿಂದ ನೋಡ್ತಾ ಇದೀರಿ ನೀವು, ನಾವು 1 hour ಇಂದ ನೋಡ್ತಾ ಇದೀವಿ. ನಾವು ಫೋನಲ್ಲೇ ಬಿಜಿ ಆದ್ರೆ ಈ ವ್ಯಕ್ತಿಗಳ ಜೀವನ ಹೆಂಗೆ ಅಂತ. ಒಬ್ರಿಗೂ ಸೇಫ್ಟಿ ಇಲ್ಲ, ಬೂಟ್ ಇಲ್ಲ, ಏನು ಹ್ಯಾಂಡ್ ಗ್ಲೌಸ್ ಇಲ್ಲ, ಏನು ಇಲ್ಲ ಸರ್. ಹೆಂಗೆ ಮಾತಾಡ್ತೀನಿ. ಯಾರ ಹತ್ರ ಮಾತಾಡ್ತೀರಾ ಸರ್? ಯಾರ ಹತ್ರ? ಅವ್ರ ಹತ್ರ ಮಾತಾಡ್ತೀವಿ. ಯಾರ ಹತ್ರ? ಪೆಂಡಲ್